ಬಾಗ್ಲು ಓಪನ್ ಆಗುತ್ತೆ ಈಗ ಹಿಂಗ್ ಹೋಗ್ತೀರಿ ಎಲ್ಲ. ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ 12ರ ಕಿಚ್ಚನ ಕೊನೆಯ ಕಟೆ ನಿನ್ನೆ ಶೂಟಿಂಗ್ ಆಗಿದೆ. ಇವತ್ತು ಅದರ ಒಂದು ಪ್ರೋಮೋ ಕೂಡ ಬಿಡುಗಡೆಯಾಗಿದೆ. ಆ ಪ್ರೋಮೋದಲ್ಲಿ ಕಿಚ್ಚ ರಕ್ಷಿತಾ ಶೆಟ್ಟಿ ಅವರಿಗೆ ಬೆಂಡೆತ್ತಿದ್ದಾರೆ. ಹಾಗಾದ್ರೆ ಯಾಕೆ ಕಿಚ್ಚ ರಕ್ಷಿತಾ ಶೆಟ್ಟಿ ಅವರ ವಿರುದ್ಧ ಹರಿಹಾಯ್ದ್ರು, ಬೈದ್ರು ಅಥವಾ ಕೆಂಡ ಕಾರಿದ್ರು? ಏನಾದರೂ ರಕ್ಷಿತಾ ಶೆಟ್ಟಿ ಅವರು ಈ ಸೀಸನ್ ಅಲ್ಲಿ ತರಲೆ ಮಾಡಿದ್ರ ಅಥವಾ ಏನಾದರೂ ಬೇರೆದೇನಾದರೂ ಮಾಡಿ ಈ ಬಿಗ್ ಬಾಸ್ ಎನ್ನುವಂತ ಮನೆಗೆ ಕಂಟಕ ತಂದ್ರ ಅಥವಾ ನರಕ ಮಾಡಿದ್ರ? ಇವೆಲ್ಲವನ್ನ ನೋಡೋದಕ್ಕಿಂತ ಮೊದಲು ಇರ್ತಕ್ಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಎಸ್ ವೀಕ್ಷಕರೇ, ಕಿಚ್ಚನ ಪಂಚಾಯಿತಿಯಲ್ಲಿ ಅಂದ್ರೆ ಈ ಸೀಸನ್ನ ಕಿಚ್ಚನ ಕೊನೆಯ ಕಟಕಟಿಯಲ್ಲಿ ಇದೀಗ ಒಂದೊಂದೇ ಪ್ರೋಮೋ ಅತ್ಯಂತ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಮತ್ತು ಈ ಕಿಚ್ಚ ಎನ್ನುವಂತ ಒಬ್ಬ 6 ಅಡಿ ಕಟ್ಔಟ್ ಇದಾರಲ್ಲ, ಅವರು ಇದೀಗ ರಕ್ಷಿತಾ ಶೆಟ್ಟಿ ಅವರಿಗೆ ಬೆಂಡೆತ್ತಿದ್ದಾರೆ. ಜೊತೆಗೆ ಬಾಗ್ಲ ಓಪನ್ ಆಗುತ್ತೆ, ಸಂಬಂಧಗಳನ್ನ ಬಿಟ್ಟು ಇದೀಗ ಮನೆಯಿಂದ ಹೊರಗೆ ಹೋಗಲಿಕ್ಕೆ ರೆಡಿಯಿರಿ ಎನ್ನುವಂತ ಒಂದು ಖಡಕ್ ನಿರ್ಧಾರವನ್ನ ನೀಡಿದ್ದಾರೆ. ಹಾಗಾದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋದವರು ಯಾರು? ಏನಾದರೂ ರಕ್ಷಿತಾ ಶೆಟ್ಟಿ ಅವರಿಗೆ ಬಾಗ್ಲು ಓಪನ್ ಆಗಿ ಮನೆಯಿಂದ ಹೊರಗೆ ಹೋಗ್ತಾರೆ ಅನ್ನೋದು ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ. ಹಾಗಾದ್ರೆ ಈ ಕ್ಷಣದಲ್ಲಿ ಬಿಗ್ ಬಾಸ್ ತಂಡ ಹಂಚಿಕೊಂಡಂತ ಪ್ರೋಮೋ ಏನಿದೆ, ಪ್ರೋಮೋದಲ್ಲಿ 3 ವಿಷಯಗಳನ್ನ ನಾವು ಮನದಟ್ಟ ಅರ್ಥ ಮಾಡ್ಕೊಳ್ಬೇಕಾದ್ರೆ, ಹಾಗಾದ್ರೆ ಮೊದಲ ಒಂದು ಪಾಯಿಂಟ್ ಅನ್ನ ಬಿಗ್ ಬಾಸ್ ಹಂಚಿಕೊಂಡ ಪ್ರೋಮೋದಲ್ಲಿ ಮೊದಲ ಒಂದು ಪಾಯಿಂಟ್ ಅನ್ನ ನೋಡ್ತಾ ಹೋಗೋದಾದ್ರೆ, ಇಲ್ಲಿ ಮತ್ತೆ ರಘು ಯಾರಾದ್ರೂ ಕ್ಲೋಸ್ ಆದ್ರೆ ನಿಮಗಾಗಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಯಾಕೋ ಇವತ್ತು ಸುದೀಪ್ ಅವರು ರಕ್ಷಿತಾ ಶೆಟ್ಟಿ ಅವರ ವಿರುದ್ಧ ಕೆಂಡ ಕಾರ್ತಾ ಇರುವಾಗ ಕಾಣ್ತಿದೆ. ಮತ್ತು ರಕ್ಷಿತಾ ಶೆಟ್ಟಿ ಅವರ ಒಂದು ಸಂಬಂಧದ ಬಗ್ಗೆ, ರಕ್ಷಿತಾ ಶೆಟ್ಟಿ ಅವರು ಮನೆಯಲ್ಲಿ ಹಾಳು ಮಾಡ್ತಾ ಇರೋದ್ರ ಬಗ್ಗೆ ಮತ್ತು ಒಂದು ಗುಂಪು ಕಟ್ಟಿಕೊಂಡಿರೋದ್ರ ಬಗ್ಗೆ ಇದೀಗ ಸುದೀಪ್ ಅವರು ನೇರವಾಗಿ ಕೆಂಡ ಕಾರಿದ್ದಾರೆ. ಅವರ ಮೊದಲ ಪಾಯಿಂಟ್ ಇದೆ, ಗಿಲ್ಲಿ ಮತ್ತು ರಘು ಹತ್ರ ಯಾರಾದ್ರೂ ಕ್ಲೋಸ್ ಆದ್ರೆ ನಿಮ್ಗಾಗಲ್ಲ ಎನ್ನುವಂತ ಮೊದಲ ಪಾಯಿಂಟ್ ಅನ್ನು ಹೇಳಿದ್ದಾರೆ. ಅಂದ್ರೆ ನೀವು ಮನೆಯಲ್ಲಿ ಸ್ಟಾರ್ಟಿಂಗ್ ಇಂದ ಹೌದು, ಗಿಲ್ಲಿ, ಕಾವ್ಯ, ರಘು ಮತ್ತು ರಕ್ಷಿತಾ ಶೆಟ್ಟಿ ಒಂದು ಗುಂಪನ್ನ ಕಟ್ಕೊಂಡಿದ್ರು. ಮೊದಲನೇದಾಗಿ ಗಿಲ್ಲಿ ಅವರು ಕಾವ್ಯ ಹತ್ರ ತುಂಬಾ ಕ್ಲೋಸ್ ಆಗಿದ್ರು. ಚಿಕ್ಕ ಪುಟ್ಟ ಕಿರಿಕಾದ್ರೂ ಕೂಡ ಅವರು ಕೊನೆಯ ತನಕ ಕ್ಲೋಸ್ ಆಗಿದ್ರು. ಕಳೆದ 1 ವಾರ ಸ್ವಲ್ಪ ದೂರ ಆಗಿದೆ. ಆದ್ರೆ ಎಲ್ಲಿಯೂ ಕೂಡ ರಘು, ಗಿಲ್ಲಿ ಮತ್ತು ರಕ್ಷಿತಾ ಶೆಟ್ಟಿ ಅವರು ಇನ್ನೂ ತನಕ ದೂರ ಆಗ್ಲಿಲ್ಲ. ಕೊನೆಯ ಹಂತ ಬಂದ್ರು ಕೂಡ ದೂರ ಆಗ್ಲಿಲ್ಲ. ಆದ್ರೆ ಯಾರಾದ್ರೂ ಬೇರೆ ಸ್ಪರ್ಧಿ, ರಾಶಿಕಾ ಆಗಿರ್ಬೋದು ಅಥವಾ ಬೇರೆ ಸ್ಪರ್ಧಿಗಳು, ರಘು ಕೂತ್ಕೊಳ್ಳುವ ಚೇರ್ ಆಗಿರ್ಬೋದು, ರಘು ಕೂತ್ಕೊಂಡಿರುವ ಏರ್ ಬಲೂನ್ ಆಗಿರ್ಬೋದು, ಯಾರನ್ನು ತಗೊಂಡ್ರೆ ಆಗ ಪದೇ ಪದೇ ಕಿರಿಕ್ ಮಾಡ್ತಾ ಇದ್ರು ರಕ್ಷಿತಾ ಶೆಟ್ಟಿ. ಇದು ಮನೆಯವರಿಗೆ ತುಂಬಾ ಕಿರಿಕ್ ಆಗ್ತಿತ್ತು. ಅದೇ ವಿಷಯವಾಗಿ ರಾಶಿಕಾ ಮತ್ತು ರಕ್ಷಿತಾ ಶೆಟ್ಟಿ ಅವರು ಮಧ್ಯೆ ದೊಡ್ಡ ಕಿರಿಕ್ ಕೂಡ ಆಗಿತ್ತು, ಜಗಳ ಕೂಡ ಆಗಿತ್ತು, ಕೈ ಮಿಲಾಯಿಸುವಂತ ಹಂತಕ್ಕೆ ಹೋಗಿತ್ತು. ಮತ್ತು ಅದು ಬೇರೆ ಬೇರೆ ಅರ್ಥದಲ್ಲೂ ಕೂಡ ಕೊಟ್ಟಿತ್ತು, ಬೇರೆ ಬೇರೆ ಅರ್ಥವನ್ನು ಕೂಡ ಕೊಟ್ಟಿತ್ತು. ಹಾಗಾಗಿ ಸುದೀಪ್ ಅವರು ಇವತ್ತು ಸುದೀಪ್ ಅವರು ರಕ್ಷಿತಾ ಶೆಟ್ಟಿ ಅವರಿಗೆ ತೆಗೆದುಕೊಂಡಂತ ಕ್ಲಾಸ್ ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೇಳ್ತಾರೆ, ಗಿಲ್ಲಿ ಮತ್ತು ರಘು ಅವರ ಮಧ್ಯೆ ಬೇರೆ ಯಾರಾದ್ರೂ ಬಂದ್ರೆ ನಿಮ್ಗೆ ಆಗಲ್ಲ ಎನ್ನುವಂತ ಮೊದಲ ಪಾಯಿಂಟ್ ಅನ್ನು ಹೇಳ್ತಾರೆ. ಜೊತೆಗೆ 2ನೇ ಪಾಯಿಂಟ್ ಅವ್ರು ಹೇಳ್ತಾರೆ, ಅದನ್ನು ಕೂಡ ನೋಡ್ಕೊಂಡು ಬರೋಣ. ಯಾಕೆ ಮತ್ತೆ ರೊಚ್ಚಿಗಿದ್ರು, ಯಾಕೆ ಮತ್ತೆ ಅದನ್ನು ಬಿಟ್ಟು ಯಾಕೆ ರೊಚ್ಚಿಗಿದ್ರು ಎನ್ನುವುದನ್ನು ನೋಡ್ತಾ ಹೋದ್ರೆ ಪ್ರೋಮೋದಲ್ಲಿ ತುಂಬಾ ಚೆನ್ನಾಗಿ ಅದನ್ನ ಹೇಳಿದ್ದಾರೆ. ಸಂಬಂಧ ಇಟ್ಕೊಂಡು ನಾವು ಮನೆನ ನರಕ ಮಾಡ್ತಾ ಇದೀವಿ ಅಂದ್ರೆ 2 ಪಾಯಿಂಟ್ಸ್. ಸಂಬಂಧನು ಶಾಶ್ವತ ಅಲ್ಲ, ಯಾರಪ್ಪನ ಮನೆನೂ. ನೋಡಿದ್ರಲ್ಲ, ಸಂಬಂಧವನ್ನ ಇಟ್ಕೊಂಡು ಈ ಮನೆನ ಯಾಕೆ ನರಕ ಮಾಡ್ತಾ ಇದ್ರಿ? ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಸುದೀಪ್ ರಕ್ಷಿತಾ ಶೆಟ್ಟಿ ಅವರಿಗೆ. ಇಲ್ಲಿ ಸಂಬಂಧ ಏನು ಬರಲ್ಲ, ಇದು ಮನೆ ನೀವು ಇಂಡಿವಿಜುವಲ್ ಆಗಿ ಬರ್ತೀರಿ, ಇಂಡಿವಿಜುವಲ್ ಆಗಿ ಹೊರಗೆ ಹೋಗ್ತೀರಿ. ಸಂಬಂಧವನ್ನ ಇಟ್ಕೊಂಡು ಈ ಮನೆಯನ್ನ ಯಾಕೆ ನರಕ ಮಾಡ್ತಾ ಇದ್ರಿ? ಈ ಮನೆ ಯಾರಿಗೂ ಶಾಶ್ವತ ಅಲ್ಲ, ಯಾರ ಅಪ್ಪನ ಮನೆ ಕೂಡ ಅಲ್ಲ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಬಂದಿದ್ದು ಆಟ ಆಡ್ಲಿಕ್ಕೆ, ಮೈಂಡ್ ಗೇಮ್ ಇದು. ಒಬ್ರು ಆಡ್ಬೇಕು, ಒಬ್ರು ಹೋಗ್ಬೇಕು. ಅದನ್ನ ಬಿಟ್ಟು ಇಲ್ಲೇ ಒಂದು ಸಂಬಂಧ ಮಾಡ್ತೀವಿ, ಇಲ್ಲೇ ಒಂದು ಗುಂಪು ಕಟ್ಕೋತೀವಿ ಅಂದ್ರೆ ಸಂಬಂಧವನ್ನ ಇಟ್ಕೊಂಡು ಈ ಮನೆಯನ್ನ ಯಾಕೆ ನರಕ ಮಾಡ್ತಾ ಇದ್ರಿ? ಸಂಬಂಧ ಇಟ್ಕೊಳ್ಳಿಕ್ಕೆ ಈ ಮನೆ ಯಾರಪ್ಪಂದು ಅಲ್ಲ, ಶಾಶ್ವತನೂ ಅಲ್ಲ ಎನ್ನುವಂತ ಮಾತನ್ನ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ ರಕ್ಷಿತಾ ಶೆಟ್ಟಿ ಅವರಿಗೆ. ರಕ್ಷಿತಾ ಶೆಟ್ಟಿ ಅವರು ಮಾತೇ ಬರಲ್ಲ. ಗಿಲ್ಲಿ ಅವ್ರ ಹತ್ರ, ರಘು ಹತ್ರ, ಬೇರೆ ಹತ್ರ ಮಾತು ಕೊಡ್ತಾ ಇರುವಂತ ರಕ್ಷಿತಾ ಶೆಟ್ಟಿ ಅವರಿಗೆ ಫೈನಲ್ ಹಂತದಲ್ಲಿ ಈಗ ಮಾತೇ ಬರ್ತಾ ಇಲ್ಲ. ಹಾಗಾದ್ರೆ ಮುಂದೆ ಏನಾಯ್ತು? ಪ್ರೋಮೋದಲ್ಲಿ ಏನನ್ನ ಕ್ಲೂ ಬಿಟ್ಕೊಟ್ಟಿದ್ದಾರೆ ರಕ್ಷಿತಾ ಶೆಟ್ಟಿ ಮತ್ತೆ ಯಾವ ಕ್ಲಾಸ್ ಅಂತ ಹೇಳ್ಕೊಂಡ್ರು, ಪ್ರೋಮೋದಲ್ಲಿ ಮತ್ತೇನಿದೆ ಅನ್ನೋದನ್ನ ನೋಡ್ತಾ ಹೋದಾದ್ರೆ, ಗೆಲ್ಬೇಕು ಫಸ್ಟ್ ನಾನು ಎಲ್ಲ ಸಂಬಂಧ ಕಟ್ಟಾಗಿ ರಕ್ಷಿತಾ ಶೆಟ್ಟಿ ಅವರಿಗೆ ಸುದೀಪ್ ಅವರು ಕೇಳ್ತಾರೆ, ಹಾಗಾದ್ರೆ ನೀವು 3ರಲ್ಲಿ ರಘು, ಗಿಲ್ಲಿ ಮತ್ತು ರಕ್ಷಿತಾ ಶೆಟ್ಟಿ ಅವರು ಈ 3ರಲ್ಲಿ ಯಾರು ಗೆಲ್ಬೇಕು ಎನ್ನುವುದನ್ನ ರಕ್ಷಿತಾ ಶೆಟ್ಟಿ ಅವರು ಹೇಳಿದಾಗ ಮೊದಲು ತಾನು ಗೆಲ್ಬೇಕೆನ್ನುವಂತ ಉತ್ತರವನ್ನ ರಕ್ಷಿತಾ ಶೆಟ್ಟಿ ಕೊಡ್ತಾರೆ. ಅಷ್ಟಕ್ಕೆ ಸುದೀಪ್ ಅವರಿಗೆ ಈ ಸಂಬಂಧಗಳ ಬೆಲೆ ಅರ್ಥ ಆಗುತ್ತೆ. ಇದು ಸಂಬಂಧ, ನಾಟಕದ ಸಂಬಂಧ. ಯಾಕಂದ್ರೆ ಎಲ್ಲರೂ ಗೆಲ್ಬೇಕೆನ್ನುವಂತ ವಿಚಾರ ಬಂದಾಗ ಮತ್ತ್ಯಾಕೆ ಸಂಬಂಧ ಮಾಡ್ಕೊಳ್ತೀರಿ? ಯಾಕೆ ಮತ್ತು ರಘು, ಗಿಲ್ಲಿ ಅವರ ಮಧ್ಯೆ ಯಾರಾದ್ರೂ ಬಂದು ನಿಮ್ಗೆ ಯಾಕೆ ಹೊಟ್ಟೆವರಿಯುತ್ತೆ? ಎಲ್ಲವೂ ಕೂಡ ಮೈಂಡ್ ಗೇಮ್, ಎಲ್ಲವೂ ಕೂಡ ಗೆಲ್ಲಿಕ್ಕೆ ಬಂದಿದ್ದೀರಿ. ಆದ್ರೆ ನೀವು ಸುಮ್ಮನೆ ಜನರಿಗೆ ತೋರಿಸೋದು ಇಲ್ಲ, ನಮ್ಮ ಅಣ್ಣ, ತಂಗಿ, ಅಪ್ಪ, ಅಮ್ಮ,
ಆ ಥರ ಈ ಥರ ಎಲ್ಲ ಸಂಬಂಧವನ್ನು ಕಟ್ಕೊಂಡು ಮನೆಯನ್ನು ಹಾಳು ಮಾಡ್ತಿದ್ರೆ ಹೊರತು ನಿಮ್ಮ ಇಂಟೆನ್ಷನ್ ಅರ್ಥ ಆಗಿದೆ, ಅದು ಒಂದೇ ನೀವು ಗೆಲ್ಬೇಕೆನ್ನುವುದು. ಅದಕ್ಕಾಗಿ ನಾನು ಈ ಪ್ರಶ್ನೆಯನ್ನು ಕೇಳಿದೆ, ರಘು ಮತ್ತು ಗಿಲ್ಲಿ ಮತ್ತು ನಿಮ್ಮ ಮಧ್ಯೆ ಯಾರು ಗೆಲ್ಬೇಕೆನ್ನುವುದನ್ನು ಕೇಳ್ತೇನೆ ಎನ್ನುವಾಗ ರಕ್ಷಿತಾ ಶೆಟ್ಟಿ ಸಡನ್ ಆಗಿ ತಾನು ಗೆಲ್ಲಬೇಕು ಎನ್ನುವುದನ್ನು ಹೇಳ್ತಾರೆ. ಹಾಗಾಗಿ ನೀವು ಮೂರರಲ್ಲಿ ಯಾರು ಗೆಲ್ಬೇಕು ಅಂತ ಕೇಳಿದಾಗ ರಕ್ಷಿತಾ ಶೆಟ್ಟಿ ತಾನಂತರ ಹಾಗಾಗಿ ಅವ್ರು ಹೇಳ್ತಾರೆ, ಇನ್ನು ಉಳಿದಿರುವುದು ಕೆಲವೇ ದಿನ, ಬಾಗಿಲು ಓಪನ್ ಆಗುತ್ತೆ, ಹೋಗ್ತಾ ಇರಬೇಕು ಎನ್ನುವುದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗಾಗಿ ಇದೀಗ ಬಿಗ್ ಬಾಸ್ ಎಪಿಸೋಡ್ನ ಕೊನೆಯ ಕಿಚ್ಚನ ಕಟಕಟೆಯಲ್ಲಿ ಎಲ್ಲವೂ ಕೂಡ ಆಗ್ಬಾರ್ದಾಗ್ತಾ ಇದೆ. ಯಾರೋ ಒಬ್ಬ ಸ್ಟ್ರಾಂಗ್ ಕಂಟೆಂಟರ್ ಹೋಗ್ತಾ ಇದ್ದಾರೆ ಅನ್ನುವಂಥ ಸುಳಿವು ಸಿಗ್ತಾ ಇದೆ. ಹಾಗಾಗಿ ಯಾರು ಡೇಂಜರ್ ಝೋನ್ನಲ್ಲಿದ್ದಾರೆ, ಯಾರು ಮೊದಲ ಅಭ್ಯರ್ಥಿಯಾಗಿ ಸೇವ್ ಆಗಿದ್ದಾರೆ, ಜೊತೆಗೆ ಈಗಾಗಲೇ ಧನುಷ್ ಅನ್ನುವಂಥ ಒಬ್ಬ ಅಥ್ಲೀಟ್, ಒಬ್ಬ ಸ್ಪೋರ್ಟ್ಸ್ಮ್ಯಾನ್ಶಿಪ್ ಅಥವಾ ಒಬ್ಬ ಟಾಸ್ಕ್ ಮಾಸ್ಟರ್ ಇದೀಗ ಫೈನಲ್ ಅನ್ನು ತಲುಪಿದ್ದಾರೆ. ಈ ಉಳಿದಿರುವಂಥ 7 ಜನರಲ್ಲಿ ಒಬ್ಬರು ಎಲಿಮಿನೇಟ್ ಆಗ್ತಾರೆ ಮತ್ತು ಒಬ್ಬರು ಸೇವ್ ಆಗ್ತಾರೆ. ಅದು ಸಾಟರ್ಡೆ ಎಪಿಸೋಡ್ನಲ್ಲಿ ಎಲ್ಲವೂ ಕೂಡ ಅರ್ಥ ಆಗುತ್ತೆ. ಇವತ್ತು ಸಂಜೆ ಎಲ್ಲವೂ ಅರ್ಥ ಆಗುತ್ತೆ ಯಾರು ಸೇವ್ ಆದ್ರೆ ಅನ್ನೋದು. ನಾಳೆ ಎಪಿಸೋಡ್ನಲ್ಲಿ ಒಬ್ಬ ಸ್ಪರ್ಧಿ ಹೊರಗೆ ಹೋಗಿರುವಂಥದ್ದು ಕೂಡ ಅರ್ಥ ಆಗುತ್ತೆ. ಆದರೆ ಈ ಎಲ್ಲ ಎಪಿಸೋಡ್ಗಳ ಶೂಟಿಂಗ್ ಇದೀಗ ಮುಗ್ದಿದೆ. ಕಿಚ್ಚ ಬಂದು ನಿನ್ನೆ 4 ಗಂಟೆಯಿಂದ ನಿನ್ನೆ ರಾತ್ರಿ 12 ಗಂಟೆ ತನಕ ಶೂಟಿಂಗನ್ನು ಮುಗಿಸಿದರೆ ಒಂದು ಮೊದಲ ಹಂತವಾಗಿ ಸಾಟರ್ಡೆ ಅಂದರೆ ಇವತ್ತು ಟೆಲಿಕಾಸ್ಟ್ ಆಗಬೇಕಾಗಿರುವಂಥ ಒಂದು ಎಪಿಸೋಡನ್ನು ಒಂದು 4 ಗಂಟೆಗಳ ಕಾಲ ಶೂಟ್ ಮಾಡಿ ಸುಮಾರು 8 ಗಂಟೆಗೆ ಅವರು ರೆಸ್ಟನ್ನು ತೆಗೆದುಕೊಂಡಿರ್ತಾರೆ. ಅದಾದ ನಂತರ ಸಂಡೇ ಟೆಲಿಕಾಸ್ಟ್ ಆಗಬೇಕಾಗಿದ್ದಂಥ ಒಂದು ಎಪಿಸೋಡನ್ನು 8 ರಿಂದ 11 ಗಂಟೆಯ ವೇಳೆಗೆ ಅಂದರೆ 3-3.5 ಗಂಟೆಯ ಟೈಮಲ್ಲಿ ಆ ಎಪಿಸೋಡನ್ನು ಶೂಟ್ ಮಾಡಿ ಅವರು ಮನೆಗೆ ತೆರಳಿದ್ದಾರೆ. ನಿನ್ನೆ ಸಂಜೆ ರಾತ್ರಿ ಒಂದು 12 ಗಂಟೆಗೆ ಒಂದು ಅಪ್ಡೇಟ್ ಕೂಡ ಸಿಕ್ಕಿದೆ. ಅದನ್ನು ಕೂಡ ನಾವು ಈಗಾಗಲೇ ಎಪಿಸೋಡ್ ಮುಖಾಂತರ ಹೇಳಿದ್ದೇವೆ. ಹಾಗಾಗಿ ಮುಂದಿನ ಎಪಿಸೋಡ್ಗಳಲ್ಲಿ ಇವತ್ತು ಮತ್ತು ನಾಳೆ ಟೆಲಿಕಾಸ್ಟ್ ಆಗ್ತಾ ಇರುವಂಥ ಎಲ್ಲ ಎಪಿಸೋಡ್ಗಳ ಎಲ್ಲ ಒಂದು ಅಪ್ಡೇಟನ್ನು ನಾವು ಕೊಡ್ತೇವೆ. ಹಾಗಾಗಿ ಇಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ತಮಗೇನಾದರೂ ಕಾಮೆಂಟ್ಗಳಿರ್ತಂದರೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಮತ್ತು ಆದಷ್ಟು ಹೆಚ್ಚು ಶೇರ್ ಮಾಡಿ. ಅಥವಾ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದೆ ಅದನ್ನು ಕೂಡ ತಮ್ಮ ಅಭಿಪ್ರಾಯದ ಮುಖಾಂತರ ತಿಳಿಸಬಹುದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.